ಮತ್ತೊಂದು ಕಡೆ ಸುಂದರ ಸಾಮ್ರಾಜ್ಯ ಮಿಥಿಲಾನಗರಿ. ಆ ಮಿಥಿಲಾನಗರಿಯ ರಾಜ ಜನಕ ಮತ್ತು ಆತನ ಪತ್ನಿ ಸುನಯನ. ಸುನಯನ ಮತ್ತು ಜನಕ ದಂಪತಿಗೆ ಮಕ್ಕಳಾಗಿರಲಿಲ್ಲ. ಜನಕ ಮಹಾಯೋಧ, ಶಕ್ತಿಶಾಲಿ ಯೋಧ ಮತ್ತು ಪ್ರಜೆಗಳಿಗೋಸ್ಕರ ಏನೂ ಬೇಕಾದರೂ ಮಾಡುತ್ತಿದ್ದ. ಒಂದು ದಿನ ಜನಕ ಭೂಮಿ ಪೂಜೆ ಮಾಡಿ ಕೃಷಿ ಆರಂಭಿಸಬೇಕಿತ್ತು. ಜನಕ ಪೂಜೆ ಮಾಡಿ ಅಲ್ಲಿ ಚಿನ್ನದ ನೇಗಿಲಿನಲ್ಲಿ ಉಳುಮೆ ಮಾಡುತ್ತಾನೆ. ಚಿನ್ನದ ನೇಗಿಲಿಗೆ ಏನೋ ಸಿಕ್ಕಿ ಹಾಕಿಕೊಳ್ಳುತ್ತೆ. ಏನು ಎಂದು ನೋಡಿದರೆ ಚಿನ್ನದ ಭರಣಿ. ಆ ಭರಣಿಯಲ್ಲಿ ಒಂದು ಹೆಣ್ಣು ಮಗು ಇರುತ್ತೆ. ಆ ಹೆಣ್ಣು ಮಗು ನೋಡಲು ಮುದ್ದಾಗಿರುತ್ತೆ. ರಾಜ ಜನಕ ತನಗೆ ಮಕ್ಕಳಿಲ್ಲದ ಕಾರಣ ದೇವರು ಕೊಟ್ಟ ವರ ಎಂದು ಆ ಹೆಣ್ಣು ಮಗುನ ಅರಮನೆಗೆ ಕರೆದುಕೊಂಡು ಬರ್ತಾರೆ ಮತ್ತು ಸೀತಾ ಎಂದು ಹೆಸರು ಇಡುತ್ತಾರೆ. ಭೂಮಿಯಲ್ಲಿ ಸಿಕ್ಕ ಕಾರಣ ಸೀತಾ ಎಂದು ಹೆಸರು ಬಂತು ಮತ್ತು ಸೀತಾಳಿಗೆ ಇನ್ನೂ ಅನೇಕ ಹೆಸರಿದೆ. ಜನಕನ ಮಗಳಾದ ಕಾರಣ ಜಾನಕಿ ಮತ್ತು ಮಿಥಿಲಾನಗರಿಯ ಅರಸನ ಮಗಳಾದ ಕಾರಣ ಮೈಥಿಲಿ ಎಂದು ಕರೀತಾರೆ. ಅರಮನೆಗೆ ಕರೆದುಕೊಂಡು ಬಂದ ಸೀತಾಳನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿರ್ತಾರೆ. ಸೀತಾ ಬಂದ ಅದೃಷ್ಟದಿಂದ ಜನಕ ಮತ್ತು ಸುನಯನಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುವಿಗೆ ಊರ್ಮಿಳಾ ಎಂದು ಹೆಸರಿಡುತ್ತಾರೆ. ಜನಕ ರಾಜನಿಗೆ ಒಬ್ಬ ಸಹೋದರ ಕೂಡ ಇರ್ತಾನೆ. ಅವನ ಹೆಸರು ಕುಶಧ್ವಜ. ಅವನಿಗೂ ಇಬ್ಬರು ಮಕ್ಕಳಾಗ್ತಾರೆ, ಮಾಂಡೋವಿ ಮತ್ತು ಶತಕೀರ್ತಿ ಎಂದು. ಎಲ್ಲ ಹೆಣ್ಣು ಮಕ್ಕಳಿಗೂ